ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಸಂವಿಧಾನ ರಕ್ಷಕರೇ, ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇಡೀ ದೇಶದಲ್ಲಿ ಇವತ್ತು ಪ್ರಜ್ವಲಿಸ್ತಾ ಇರತಕ್ಕಂಥ ಒಂದು ಸಂವಿಧಾನ, ದೇಶದಲ್ಲೇ ಒಂದು ಅತಿ ದೊಡ್ಡ ಸಂವಿಧಾನ. ಈ ಸಂವಿಧಾನವನ್ನ ಬರೆದು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ನೀಡತಕ್ಕಂಥ ದಿನ ಇವತ್ತು ನವೆಂಬರ್ 26. ಈ 26ಕ್ಕೆ 75 ವರ್ಷಗಳ ಕಾಲ ನಾವು ಸಂವಿಧಾನವನ್ನ ರಕ್ಷಣೆ ಮಾಡೋದರಲ್ಲಿ ಬರ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಬಹಳ ನಾಜೂಕಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ಮರೆಮಾಚಬೇಕು, ಅದನ್ನ ಬದಲಾಯಿಸಬೇಕು ಅಂತ ಶತಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇಂಥ ಒಂದು ದಿನಗಳಲ್ಲಿ ನಾವು ಪ್ರಜ್ಞಾವಂತರಾಗಬೇಕು. ಪ್ರಜ್ಞಾವಂತರ ಜೊತೆಗೆ ಇವತ್ತು ಬಾಬಾ ಸಾಹೇಬರು ಸರ್ವಧರ್ಮಗಳ ಒಂದು ಸಮನ್ವಯ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಸರ್ವಧರ್ಮಗಳನ್ನು ಸಹ ಇವತ್ತು ಈ ಭಾರತ ದೇಶದಲ್ಲಿ ಸಮನ್ವಯದಿಂದ ಬಾಳಬೇಕು. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಜಾರಿಗಳು ಹಕ್ಕಿಗಾಗಿ ಜಾರಿ ಮಾಡ್ತಕ್ಕಂಥ ಒಂದು ಕಾನೂನುಗಳನ್ನ ನಾವಿವತ್ತು ನೋಡ್ಬೇಕಾಗಿದೆ. ಇವತ್ತು 75 ವರ್ಷ ಕಾಲ ನಾವು ನೋಡ್ತಾ ಬರ್ತಾ ಇದ್ರೇನು ಕೂಡ ಇವತ್ತು ಸಂವಿಧಾನದ ಒಂದು ಅಡಿಯಲ್ಲಿ ಏನಿವತ್ತು ಒಂದು ರಾಜ್ಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಇವತ್ತು ಈ ಎಲ್ಲ ಅಂಗಗಳನ್ನು ಸಂವಿಧಾನದ ಅಡಿಯಲ್ಲಿ ಯಾವ್ಯಾವ ರೀತಿ ಬದುಕಬೇಕು ಅಂತೇಳಿ ಕಾನೂನುಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಅಂತ ಒಂದು ಸಂವಿಧಾನವನ್ನ ಇವತ್ತು ನಾವು ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಇವತ್ತು ಒಂದೇ ಸಮುದಾಯ ಅಲ್ಲ ಬೇಕಾಗಿರೋದು. ಬಾಬಾ ಸಾಹೇಬರು ಅಂದಿನ ದಿನಗಳಲ್ಲಿ ಸರ್ವಧರ್ಮಕ್ಕೂ ಏನು ಸಂವಿಧಾನ ಕೊಟ್ಟಿದ್ದಾರೆ, ಆ ಸರ್ವಧರ್ಮವೂ ಸಹ ಇವತ್ತು ನಾವು ಆ ಸಂವಿಧಾನದ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಈಗ ಮೊನ್ನೆ ತಾನೇ ಏನು ನಾವು ಗಮನಿಸಿದ್ದೀವಿ, ಒಂದು ಕೋಮುವಾದಿ ಸರ್ಕಾರ ಬಂದ ನಂತರ ಸಂವಿಧಾನವನ್ನ ಮರೆಮಾಚಲಿಕ್ಕೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ನಡೀತಾ ಇದೆ ಘಟನೆಗಳು ಅನ್ನೋದನ್ನ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದೀರಿ. ರಾಜದಂಡವನ್ನ ತಂದು ಅಲ್ಲಿ ನಿಲ್ಲಿಸಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು IPS ಗಳನ್ನ ತೆಗೆದು ಇವತ್ತು BNS ಅಂತೇಳಿ ಜಾರಿ ಮಾಡಿದ್ದಾರೆ. ಇದನ್ನ ಎಷ್ಟು ಜನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಜನ ನಾವು ಆ ಸಂವಿಧಾನದ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು IPS ಗಳನ್ನ ಮರೆಮಾಚಿ ಇವತ್ತು BNS ಅಂತಂದ್ರೆ ಅದು ಯಾರಿಗಾಗಿ? ಈ ಒಂದು ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಈ ಕುತಂತ್ರ ಯಾವ ರೀತಿ ಅಂತಂದ್ರೆ, ಸಂವಿಧಾನ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ ನಾವು 100 ವರ್ಷಗಳ ಸಂವಿಧಾನ 100 ವರ್ಷಗಳ ಒಂದು ಆಚರಣೆಯನ್ನ ನಾವು ಮಾಡ್ಕೊಬೇಕು ಅಂತಂದ್ರೆ ಅವರು RSS ಕಡೆಯವರು, ಈ ಕಡೆ ಹೇಳ್ತಾರೆ ಸಂವಿಧಾನ ನಾವು ಮರೆಮಾಚಬೇಕು ಅಂತಂದ್ರೆ 100 ವರ್ಷಗಳ ಸಂಭ್ರಮಾಚರಣೆ ನಾವು ಮಾಡೋ ತನಕ ಸಂವಿಧಾನವನ್ನು ಬದಲಾಯಿಸೋದು ಬೇಡ ಅಂತೇಳಿ ಒಂದು RSS ಸಂಘಟನೆಗಳು ಮಾತಾಡ್ಕೊಳ್ತವೆ. ಇಂಥದ್ರ ಕಡೆ ಎಲ್ಲಾನು ಸರ್ವಧರ್ಮಗಳು ನಾವು ಈ ದೇಶದ ಒಂದು ಸಂವಿಧಾನವನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ನ 75 ವರ್ಷಗಳ ಕಾಲ ನಾವು ಹಿಂದೆ ಹೋಗ್ಬೇಕಾಗ್ತದೆ. ಶಿಕ್ಷಣ ಕುಂಠಿತ ಆಗ್ತದೆ. ಏನು ಈ ಒಂದು ಅಭಿವೃದ್ಧಿ ಕಾಣ್ತಾ ಇದ್ದೀವಿ, ಅಭಿವೃದ್ಧಿಗಳು ಕುಂಠಿತ ಆಗ್ತವೆ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕನಸುಗಳು ಏನಿದ್ದಾವೆ ನನಸಾಗೋದು ಕುಂಠಿತ ಆಗ್ತವೆ. ಇಂಥ ಒಂದರ ಕಡೆ ನಾವಿವತ್ತು ಹೆಚ್ಚೆಚ್ಚಾಗಿ ನಮ್ಮ ಶೋಷಿತ ಸಮುದಾಯಗಳು ಏನಿದ್ದಾವೆ ಆ ಶೋಷಿತ ಸಮುದಾಯಗಳಿಗೆ ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಸಂವಿಧಾನವನ್ನು ಓದಿಸಬೇಕು, ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕಾನೂನುಗಳನ್ನ ತಿಳಿಸಬೇಕು. ಮತ್ತೊಂದು ಸಾರಿ ಜಾತ್ಯತೀತ ಅನ್ನೋ ಪದಗಳನ್ನ ಇವತ್ತು ನ್ಯಾಯಾಲಯಗಳಲ್ಲಿ ತೆಗಿಬೇಕು ಅಂತೇಳಿ ಹೊರಟಿದ್ದಂತ ಒಂದು ಇದು ಕೂಡ ಮೊನ್ನೆ ತಾನೇ ಅದು ತಿರಸ್ಕೃತ ಆಗಿದೆ. ಜಾತ್ಯತೀತ ಅನ್ನೋ ಒಂದು ಪದ ಸಂವಿಧಾನದಲ್ಲಿ ಅಡಕವಾಗಿರಬೇಕು. ಅದನ್ನ ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಕಾಲಂ 41 ಅಲ್ಲಿ ಸೇರಿಸಿದ್ದಾರೆ, ಅದ್ರ ಪ್ರಕಾರ ಅದು ಕಂಟಿನ್ಯೂಷನ್ ಹಂಗೆ ಆಗ್ಬೇಕು ಅಂತ ಹೇಳಿ ಕೂಡ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅಂತ ಒಂದು ಇದರಲ್ಲಿ ಇವತ್ತು ಸಂವಿಧಾನವನ್ನು ಉಳಿಸಬೇಕು ಅಂತಂದ್ರೆ
ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನದ ಕಡೆ ಗಮನ ಹರಿಸಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಇಡೀ ದೇಶದ ಸಮಸ್ತ ನಾಗರಿಕ ಬಂಧುಗಳಿಗೆ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಕೋರ್ತಾ, ಏನೀಗ ಈ ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಅನ್ನೋ ಒಂದು ದಿನ ಒಂದು 2-3 ವರ್ಷಗಳ ಹಿಂದೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಸರಿಯಾಗಿ. ಆದ್ರೆ ಇಂದಿನ ಏನು ಆಳುವಂತಹ ಸರ್ಕಾರಗಳು ಈ ಒಂದು ಸಂವಿಧಾನದ ಒಂದು ಜಾಗೃತಿ ಕಾರ್ಯಕ್ರಮಗಳು, ಅರಿವಿನ ಕಾರ್ಯಕ್ರಮಗಳು ಎಲ್ಲ ಒಂದು ಶಾಲಾ ಕಾಲೇಜು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಒಂದು ಸಂವಿಧಾನವನ್ನ ಒಂದು ಪಠನೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಎಲ್ಲರಲ್ಲೂ ಕೂಡ ಒಂದು ಅರಿವು ಮೂಡಿಸ್ತಾ ಬಂದಿರತಕ್ಕಂಥ ಒಂದು ಸರ್ಕಾರಕ್ಕೆ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ದಿನ ಏನು 1900 ನಮಗೆ ಏನು ಬ್ರಿಟಿಷ್ ಇಂದ ಸ್ವತಂತ್ರ ಸಿಗ್ತದೆ, ಆದ್ರೆ ಸ್ವತಂತ್ರ ಸಿಕ್ಕ ಮೇಲೆ ಈ ಒಂದು ದೇಶದಲ್ಲಿ ಸುಭದ್ರವಾದ ಒಂದು ಆಡಳಿತ, ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರೆ ಒಂದು ಸಂವಿಧಾನ ನಿಮ್ಗೆ ಅಗತ್ಯ ಅಂತಂದ್ಬಿಟ್ಟು ಆ ಒಂದು ಸ್ವತಂತ್ರ ನೀಡಿದಂತ ಬ್ರಿಟಿಷರು ತಿಳಿಸ್ತಾರೆ. ಆದ್ರೆ ಅಂದಿನ ಕಾಲದಲ್ಲಿ ಮಹಾನ್ ಒಂದು ಸಂವಿಧಾನ ತಜ್ಞರಿದ್ರೂ ಕೂಡ ನಮ್ಮ ದೇಶಕ್ಕೆ ಸಂವಿಧಾನವನ್ನ ಬರೆಯುವಂತ ಒಂದು ಶಕ್ತಿ, ಒಂದು ಜ್ಞಾನ ಕೂಡ ಯಾರಿಗೂ ಇರಲಿಲ್ಲ. ಅದು ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದ್ದಾರೆ, ಈ ದೇಶ ವೈವಿಧ್ಯತೆಯಲ್ಲಿ ಏಕತೆಯಿಂದ ಒಂದು ಬದುಕ್ತಾ ಇರತಕ್ಕಂತ ದೇಶ. ಅಂದ್ರೆ ಎಲ್ಲಾ ಜಾತಿ ಧರ್ಮಗಳು ಕೂಡ ಒಟ್ಟಾಗಿ ಇಲ್ಲಿ ಬದುಕುವಂತಹ ಒಂದು ದೇಶ ನಮ್ಮ ದೇಶ ಭಾರತ ದೇಶ ಆಗಿರ್ತದೆ. ಆದ್ರಿಂದ ಇಲ್ಲಿ ಯಾಕೆ ಅಂತಂದ್ರೆ ಒಂದು ದೇಶ ಒಂದು ಬೇರೆ ಒಂದು ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಕ್ರಿಶ್ಚಿಯನ್ ಆಗಿರ್ಬೋದು, ಇಲ್ಲ ಅರಬ್ ಕಂಟ್ರೀಸ್ ಅಲ್ಲಿ ಮುಸಲ್ಮಾನರಾಗಿರ್ಬೋದು, ಈ ಒಂದೇ ಒಂದು ಧರ್ಮ ಇದ್ದಾಗ ಅವರಿಗೆ ನಾವು ಸಂವಿಧಾನ ಬರೆಯುವಂತ ಒಂದು ಜ್ಞಾನ, ಒಂದು ಶಕ್ತಿ ನಮ್ಗಿದೆ ಅಂತಂದ್ಬಿಟ್ಟು ತಿಳಿಸಿದಾಗ ಈ ದೇಶಕ್ಕೆ ಸಂವಿಧಾನ ಬರೆಯುವಂತ ಜ್ಞಾನ, ಒಂದು ಮಹಾನ್ ಜ್ಞಾನಿ ನಿಮ್ಮ ದೇಶದಲ್ಲೇ ಇದ್ದಾರೆ ಅಂತಂದ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಮುಂಚೂಣಿಗೆ ತರ್ತಾರೆ ಬ್ರಿಟಿಷರು. ಆ ಒಂದು ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಏನು ನಮ್ಗೆಲ್ರಿಗೂ ಕೂಡ ಏನು ಸಂವಿಧಾನದ ಜೀವಾಳ ಅಂತ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಹೇಳ್ತೀವಿ. ಆ ಒಂದು ಪೂರ್ವ ಪೀಠಿಕೆಯಲ್ಲೇ ಹೇಳಿದ್ದಾರೆ, ಎಲ್ಲಾ ಒಂದು ಜಾತಿ ಧರ್ಮಗಳು, ಎಲ್ಲಾ ಒಂದು ಜನತೆ ಕೂಡ ಸ್ವಾತಂತ್ರ್ಯ ಸಮಾನತೆಯಿಂದ ಹೆಂಗ್ ಬಾಳ್ಬೇಕು ಅಂತ ಎಲ್ರಿಗೂ ಗೊತ್ತು. ಏನು ಇಡೀ ಒಂದು ಪಕ್ಷಿ ಆಗಿರ್ಬೋದು, ಏನು ಆಕಾಶದಲ್ಲಿ ಹಾರಾಡುವಂತ ಒಂದು ಪಕ್ಷಿಯಿಂದ ಹಿಡಿದು ಒಂದು ಸಮುದ್ರದಲ್ಲಿ ಈಜುವಂತ ಮೀನಿನವರೆಗೂ ಒಂದು ಕಾನೂನುಗಳನ್ನ ರೂಪಿಸಿದೆ ನಮ್ಮ ಒಂದು ಸಂವಿಧಾನ. ಅಂತ ಒಂದು ಸುಭದ್ರವಾದ ಸಂವಿಧಾನವನ್ನ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಯಾವಾಗ್ಲೂ ಕೂಡ ನಮ್ಮ ಒಂದು ಭಾರತ ದೇಶದ ಜನತೆ ಚಿರಾಯುವಾಗಿರಬೇಕು ಅಂತ ಹೇಳ್ತಾ, ಹಾಗೆಯೇ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಹೊಣೆ ನಮ್ಮ ಎಲ್ಲರಲ್ಲೂ ಕೂಡ ಇರಬೇಕು ಅಂತ ಅಂದ್ಬಿಟ್ಟು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.